ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕ್ಷಮಿಸಿ, ಒಂದು ತುಂಬಾ ಇಂಪಾರ್ಟೆಂಟ್ ಕಾಲು, ಮಾತಾಡಲೇಬೇಕಿತ್ತು. ಪರವಾಗಿಲ್ಲ, ಕೂತ್ಕೊಳ್ಳಿ. ಈ ಹುಡುಗಿ ಯಾರು? ನಮ್ ಚಿಕ್ಕ ಸೊಸೆ. ಕಾಫಿ ತರೋದಕ್ಕೆ ಹೋಗಿದ್ದಾಳೆ ಅಂತ ಆಗ್ಲೇ ಹೇಳಿದ್ನಲ್ಲ. ಹುಡುಗಿ ಲಕ್ಷಣವಾಗಿದ್ದಾಳೆ. ಯಾರ ಮಗಳು? ಜಾನಕಿರಾಮ ಅಂತ ದೇವಸ್ಥಾನದಲ್ಲಿ ಇಒ ಕೆಲಸ ಮಾಡ್ತಿದ್ದಾರೆ, ಅವ್ರ ಮಗಳು. ಏನ್ ಹೇಳಿದ್ರಿ ಮಾವ? ವೈದೇಹಿ ಜಾನಕಿರಾಮ್ ಅವ್ರ ಮಗಳ? ಮಿನಿಸ್ಟ್ರಿ ಡೈರೆಕ್ಟ್ ಆಗಿ ಕೇಳ್ತಿರೋವಾಗ ನಾವು ಅವ್ರಿಗೆ ನಿಜ ಹೇಳ್ಬೇಕಲ್ವಾ? ನಿಜ ಅಲ್ದೆ ಇನ್ನೇನು, ಜಾನಕಿರಾಮನ ಮಗಳೇ ಅಲ್ವಾ? ಇತ್ತೀಚೆಗೆ ನಿನಗೆ ಮರು ಜಾಸ್ತಿಯಾಗಿ ಸಂಬಂಧಗಳೆಲ್ಲ ಮರ್ತೋಗಿದೆ. ಆಗ್ಲೇ ರಾಜಮ್ಮನ ಮಾತು ಕೇಳಿ ವೈದೇಹಿಗೆ ತುಂಬಾ ಬೇಜಾರಾಗಿದೆ. ಮತ್ತೇನಾದರೂ ಇನ್ನೊಂದ್ಸಲ ಅನಾಥೆ ಅಂತ ಹೇಳಿದೆ ನಿನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಅನ್ಕೋಬೇಡಪ್ಪ, ದೊಡ್ಡ ಸೊಸೆಗೆ ಸ್ವಲ್ಪ ಮರು ಇದೆ. ಒಂದೊಂದ್ಸಲ ಅವ್ರ ಅಪ್ಪನಿಗೆ ಮಾವ ಅಂತಾಳೆ, ಮಾವನ್ನ ಅಪ್ಪ ಅಂತ ಕರಿತಿರ್ತಾಳೆ. ಯಾಕೆ ನೀನ್ ಬಂದ್ಬಿಟ್ಟೆ? ಮತ್ತಿನ್ನೇನು, ನನಗ್ ಮರುವಿದೆ ಅಂತ ಇಲ್ದೇ ಇರೋ ರೋಗಗಳನ್ನ ಅನ್ಸಿದ್ರೆ ಅದನ್ ಕೇಳಿಸ್ಕೊಂಡು ಸುಮ್ನಿರ್ಬೇಕಾ ನಾನು? ನಾನು ಹೋಗ್ಬರ್ತೀನಿ ದಶರಥರಾಮ. ಹೋಗ್ಬಿಟ್ಟು ಬನ್ನಿ. ನಮಸ್ತೆ ಸರ್. ಅಲ್ಲ, ಆ ವೈದೇಹಿ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಅವಳ ಬಗ್ಗೆ ಒಂದ್ ಮಾತು ಆಡಕ್ ಬಿಡಲ್ಲ ಅವರು. ಅದೇ ನನಗ್ ಉರಿತಾ ಇರೋದು. ಅವಳು ಯಾರು? ಒಬ್ಬ ಅನಾಥೆ. ಆ ಅನಾಥೆ ನನ್ ಜೊತೆ ಹೋಲ್ಸಿ ನನಗಿನ ಅವಳೇ ಹೆಚ್ಚು ಅನ್ನೋ ತರ ಮಾತಾಡ್ತಿದ್ರೆ ನನಗುರಿಯಲ್ವಾ? ದೇವಸ್ಥಾನ ಅಲ್ಲ ಜಾನಕಿರಾಮಂಗ್ ಸಿಕ್ಕಿ ಅವನ್ ಸಾಕಿದ್ ಮಾತ್ರಕ್ಕೆ ಜಾನಕಿರಾಮನ್ ಮಗಳಾಗ್ಬಿಡ್ತಾಳ? ಯಾವತ್ತಿಗೂ ಆಗಲ್ಲ. ಅವಳು ಅನಾಥೆನೆ. ಏನು ಹೇಳಿದ್ಯಮ್ಮ? ನಿಮ್ ಬಗ್ಗೆ ಅಲ್ಲ ಸರ್. ನನಗಂದ್ರಿ ಅಂತಲ್ಲ, ಅವಳು ಯಾರಿಗೋ ಮಗಳಾಗ್ಬಿಡ್ತಾಳ, ಅನಾಥೆ ಅಂತ ಹೇಳಿದ್ರಲ್ಲ, ಯಾರ ಬಗ್ಗೆ ಹೇಳಿದ್ರಿ? ಅವ್ರಿಲ್ಲಿದಾರಾ? ಇಲ್ಲ, ಇಲ್ಲಿ ಯಾರು ಅನಾಥರಿಲ್ಲ ಸರ್. ಏನೋ ಅವ್ರ ಅಪ್ಪನ ಮೇಲೆ ಸಿಟ್ಟು ಬಂದು ಹೆತ್ ಮಗಳ ತರ ಅಲ್ಲ, ಅನಾಥೆ ತರ ನೋಡ್ತಾ ಇದಾರೆ ಅಂತ ಹೇಳಿದ್ಲು ಅಷ್ಟೇ. ಅಷ್ಟೇನಾ? ಅಷ್ಟಕ್ಕೂ ನನಗ್ ಬೇಕಾಗಿರೋ ಹುಡುಗಿ ಸಿಕ್ಕಿದಾಯ್ತಲ್ಲ, ಇಲ್ಲೆಲ್ಲೋ ಇದ್ದಾಳೆ ಅಂತ ಅನುಮಾನ ಯಾಕೆ ಬಿಡ್ಬೇಕು? ಅವ್ರಿಗೆ ಯಾಕೆ ಸುಳ್ಳು ಹೇಳ್ದೆ? ಅವಳ ಅನಾಥೆ ಜಾನಕಿರಾಮನ್ ಮಗಳಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರಿಗೆ ಹೇಳೋದ್ರಿಂದ ನಮಗೇನು ಸಿಗುತ್ತೆ? ಮನೆಯವ್ರಿಗದ್ ಗೊತ್ತಾದ್ರೆ ಮತ್ತೆ ನಿನ್ನೆ ಬೈತಾರೆ. ಪ್ರತಿ ಹೆಜ್ಜೆಗೂ ನಂಗೆ ಯೋಚಿಸಕ್ಕೆ ಹೇಳ್ತೀಯ, ಆದ್ರೆ ನೀನ್ ಮಾಡ್ತಿರೋದೇನು? ಹಾ ಹೇಳು. ಆ ಹುಡುಗಿ ನೋಡಿದ್ರ? ನಮಗ್ ಬೇಕಾಗಿದ್ದು ಹುಡುಗಿನಾ? ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್. ರಾಂಗ್ ಇನ್ಫಾರ್ಮೇಶನ್?
ಆ ಹುಡುಗಿ ಸಿಕ್ಕಿದ್ಲು ಅಂದ್ಯಲ್ಲ. ಹೌದು ಸರ್, ಆದ್ರೆ 25 ವರ್ಷದ ಹುಡುಗಿ ಅಲ್ಲ, 18 ವರ್ಷದ ಹುಡುಗಿ ಅಂತೆ. ನಮ್ಮ ಹುಡುಗರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು. ಸಿಕ್ಕಿದ್ಲು ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಹುಡ್ಕೋದಿಕ್ಕೇಳು, ಸರಿಯಾಗಿ ಹುಡ್ಕೋದಿಕ್ಕೇಳು. ಹೇಗಾದ್ರೂ ಸರಿ, ನನ್ಗ ಆ ಹುಡುಗಿ ಬೇಕು. ಸರಿ ಸರ್. ಅಮ್ಮ ನೋಡಿದ್ರೆ ನಂಗೆ ಗುಡಿ ತುಂಬಕ್ಕೆ ಬಾ ಅಂತಿದ್ದಾರೆ. ಇವ್ರೇನೋ ಬರಲ್ಲ ಅಂತಿದ್ದಾರೆ. ಹೋಗ್ಲಿ, ವಿಷಯ ಅಪ್ಪಂಗೆ ಹೇಳೋಣ ಅಂದ್ರೆ ಸುಮ್ಮನೆ ಇವ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಏನ್ ಮಾಡೋದು? ಮಗಳೇ ವೈದೇಹಿ, ಅಳಿಯಂದ್ರ ಹತ್ರ ಮಾತಾಡ್ದ್ಯಾನಮ್ಮ? ಅಪ್ಪ, ಅದು ನಾವ್ ಬರೋಕ್ಕಾಗಲ್ವೇನೋ? ಅದೇನಮ್ಮ, ನಿನಗೋಸ್ಕರ ಶಾಸ್ತ್ರ ಮಾಡೋಣ ಅಂತ ನಾವ್ ಅನ್ಕೊಂಡ್ರೆ ಆಗಲ್ಲ ಅಂತಿದ್ಯಲ್ಲ. ಅಂದ್ರೆ ಅಪ್ಪ, ನಮ್ಮ ಮಾವ ಇವಾಗಷ್ಟೇ ಹುಷಾರಾಗ್ತಿದ್ದಾರೆ. ಅವರೇನೋ ಆಫೀಸ್ ಕೆಲ್ಸದಲ್ಲಿ ಪಾಪ ಬಿಡುವೆ ಇಲ್ಲದೆ ಓಡಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಅಕ್ಷಯ ಪಾತ್ರೆ ಅಂತ ಒಂದು ಹೊಸ ಕಾರ್ಯಕ್ರಮನೂ ಶುರು ಮಾಡಿದ್ದಾರೆ. ಅಂದ್ರೆ ಇನ್ನೂ ಅವ್ರನ್ನ ಕೇಳಿಲ್ಲ. ಅವ್ರ ಪರಿಸ್ಥಿತಿ ನೋಡ್ಕೊಂಡು ಆಗಲ್ವೇನೋ ಅಂತ. ಏನಮ್ಮ, ಯಾರಿಗೂ ಏನೂ ಆಗೋದಿಲ್ಲ ಅಂತಿದ್ಯಾ? ಇಂದು ಅಜ್ಜಿ, ಅದು ಏನೂ ಇಲ್ಲ. ಆಗ್ಲೇ ಆಗೋದಿಲ್ಲ ಅಂತ ಹೇಳಿ ಈಗ ಏನು ಇಲ್ಲ ಅಂತಿದೆಯಲ್ಲ, ಯಾರ ಹತ್ರ ಮಾತಾಡ್ತಿದ್ದೆ? ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ ಅಜ್ಜಿ. ಏನ್ ಕೇಳ್ತಿದ್ದಾರೆ? ಆಗಲ್ಲ ಅಂದ್ಯಾ? ಎಲ್ಲಿ, ಒಂದ್ ನಿಮಿಷ ಫೋನ್ ಕೊಡಿಲಿ. ಹಲೋ, ಜಾನಕಿರಾಮ, ಚೆನ್ನಾಗಿದ್ಯಾ? ನಮಸ್ತೆ ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ಏನು, ನಿನ್ ಮಗಳು ಏನೋ ಆಗಲ್ಲ ಅಂತಿದ್ಲು? ಮದ್ವೆ ಆಯ್ತಲ್ಲಮ್ಮ, ಉಡಿ ತುಂಬಿಸೋಣ ಅಂತ ಕರೆಯಕ್ ಫೋನ್ ಮಾಡಿದ್ರೆ ಅಳಿಯಂದ್ರು ಬ್ಯುಸಿ ಇದ್ದಾರೆ, ಬರೋದು ಕಷ್ಟ ಅಂತ ಹೇಳ್ತಿದ್ಲು. ಹೌದಾ? ಏನು, ಒಂದಿನದ ಮಟ್ಟಿಗೆ ಅತ್ತೆ ಮನೆಗೆ ಹೋಗ್ದಿರೋಷ್ಟು ಬ್ಯುಸಿ ಇದಾನ? ಒಂದ್ ವೇಳೆ ಬ್ಯುಸಿ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಥರ ಕಾರ್ಯಕ್ರಮಗಳಿಗೆಲ್ಲ ಹೋಗ್ಬೇಕು. ಜೀವನದಲ್ಲಿ ಕೆಲವು ಸಲ ನಡೆಯುವಂಥ ಈ ಶಾಸ್ತ್ರಗಳಿಗೆ ಹೋಗದೆ ಇದ್ರೆ ಹೇಗೆ? ಅದಿರ್ಲಿ, ಎಲ್ಲಿ ಅವನು? ಇವಾಗ ಯಾಕೆ ಅಜ್ಜಿ? ಯಾಕೆ ಅಂತ ಕೇಳ್ತೀಯಲ್ಲ. ನೀನ್ ಕೇಳಿದ್ರೆ ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ತಾನೆ, ಆದ್ರೆ ನಾನೇ ಹೇಳ್ತೀನಿ ತಡಿ. ದೇವಾಂಶ್, ದೇವಾಂಶ್. ಏನಿಂದು? ಏನ್ ಕರೆದಿದ್ದು? ಏನೋ, ನಿಮ್ಮ ಅತ್ತೆ ಮನೇಲಿ ನಡೆಯೋ ಶಾಸ್ತ್ರಕ್ಕೆ ಹೋಗದೆ ಇರೋಷ್ಟು ಬ್ಯುಸಿಯಾಗಿದೆಯೇನೋ ನೀನು? ಅಲ್ಲೇನ್ ನೋಡ್ತಾ ಇದೀಯಾ? ನಿಮ್ಮ ಮಾವನೇ ಹೇಳಿದ್ರು. ತಗೋ, ಲೈನಲ್ಲೇ ಇದ್ದಾರೆ. ಏನಾಯ್ತತ್ತೆ? ನೋಡು ನಿನ್ ಮಗನ ಕಳ್ಳಾಟ. ಅತ್ತೆ ಮಾವ ಮಗಳಿಗೆ ಉಡಿ ತುಂಬಬೇಕು ಅಂತ ಕರೆದ್ರೆ ನಾನು ತುಂಬಾ ಬ್ಯುಸಿ, ಬರಕ್ಕಾಗಲ್ಲ ಅಂತ ಹೇಳಿದಾನೆ. ಏನು ಕಂದ ಇದು? ಅಷ್ಟು ಮುಖ್ಯವಾದ ಕಾರ್ಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೇಗೋ? ನೀನ್ ಹೋಗ್ಲೇಬೇಕು, ಅದೇ ಸಂಪ್ರದಾಯ. ಆ ಕಾರ್ಯ 1-2 ಗಂಟೆಲಿ ಮುಗ್ದು ಹೋಗತ್ತೆ. ಆಮೇಲೆ ನಿನ್ ಕೆಲ್ಸ ನೋಡ್ಕೋಬಹುದು. ಜೊತೆಗೆ ನವಜೋಡಿಗಳು ಮುತ್ತೈದೆಯರ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅಯ್ಯೋ ಅದಲ್ಲ. ಏ ದೇವ, ಏನೋ ನಿಂದು? ಅಲ್ಲ, ಅವನ ಹತ್ರ ಏನ್ ಕೇಳ್ತಿದ್ಯಾ ಕೌಸಲ್ಯ? ಅವನು ಹೋಗ್ ಬರ್ತಾನೆ ಬಿಡು. ಜಾನಕಿರಾಮ, ಅಮ್ಮ, ನಿಮ್ ಏರ್ಪಾಟೆಲ್ಲ ಮಾಡ್ಕೊಳ್ಳಿ. ಅವರಿಬ್ಬರನ್ನು ನಾನು ಕಳಿಸ್ಕೊಡ್ತೀನಿ, ಸರಿನಾ? ಹಾಗೆ ಆಗ್ಲಮ್ಮ, ಒಳ್ಳೇದು, ಸಂತೋಷ. ನಾನು ಅದ್ರ ತಯಾರಿ ಮಾಡ್ಕೊಳ್ತೀನಿ. ಏಯ್, ಅವಳ ಮುಖ ಏನ ನೋಡ್ತಾ ಇದ್ಯಾ? ನಾ ಹೇಳಿದೆ ತಾನೇ, ನೀವು ಹೋಗಿ ಬನ್ನಿ. ಅಮ್ಮ ವೈದೇಹಿ,
ನಿಮ್ಮ ಅಪ್ಪ ಅಮ್ಮನ್ ಕೇಳ್ದೆ ಅಂತ ಹೇಳು. ಸರಿ ಸರಿ, ನೀವು ಮಾತಾಡ್ಕೊಳ್ಳಿ. ಹೋಗ್ತೀನಿ ಅಂದೆ ತಾನೆ, ಹೋಗು. ಇದೆಲ್ಲ ನಿನ್ ಕೆಲ್ಸನೇ ಅಲ್ವಾ? ನಾನ್ ಬರಲ್ಲ ಅಂದೆ ಅಂತ ಇಂದು ಹತ್ರ ಸಿಕ್ಕಾಕ್ಸ್ತೀಯಾ? ಹಾಗೇನಿಲ್ಲ ರೀ. ನಾನು ಅಪ್ಪನ ಜೊತೆ ಮಾತಾಡ್ತಾ ಬರಲ್ಲ ಅಂತ ಹೇಳ್ತಿದ್ದಾಗ ಇಂದು ಅಜ್ಜಿ ಫೋನ್ ತಗೊಂಡು ನನಗೆ ಗೊತ್ತು ಬಿಡು, ಬೇಕು ಅಂತಾನೆ ಇಂದು ಕಿವಿಗೆ ಬೀಳೋ ಹಾಗೆ ಮಾತಾಡಿರ್ತೀಯ. ಇಲ್ಲ ರೀ, ಅಜ್ಜಿ ಕೇಳಿಸ್ಕೊತಿದ್ದಿದ್ದು ನನಗೆ ಗೊತ್ತೂ ಇರಲಿಲ್ಲ. ಹೌದು, ನಿನ್ಗೇನು ಗೊತ್ತಿಲ್ಲ ಪಾಪ. ಅಮಾಯಕಿ ಥರ ಮುಖ ಮಾಡಿಕೊಂಡು ಬೇಕು ಅಂದಿದ್ನೆಲ್ಲ ಸಾಧಿಸ್ಕೊಳ್ಳೋದು ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಕತ್ತೆನ ನದಿ ಹತ್ರಕ್ಕೆ ಕರ್ಕೊಂಡು ಹೋಗ್ಬೋದೇ ಹೊರತು ಬಲವಂತವಾಗಿ ನೀನು ನೀರನ್ನ ಕುಡಿಸೋಕ್ಕಾಗೋದಿಲ್ಲ. ಅಯ್ಯಯ್ಯೋ, ಅದು ಕತ್ತೆ ಅಲ್ಲ, ಕುದುರೆ. ಯಾವುದೋ ಒಂದು ಬದಲಾಯಿಸ್ಕೋ. ಅಷ್ಟಕ್ಕೂ ನಿನಗೆ ಬದಲಾಯಿಸೋದು ಸುಲಭ ಅಲ್ವಾ? ಶ್ರೇಯಾನ ವೈದೇಹಿಯಾಗಿ ವೈದೇಹಿನ ಶ್ರೇಯಾಗಿ ಬದಲಾಯಿಸ್ದೆ ಅಲ್ವಾ? ಅದೇ ಥರ ಕುದುರೆನ ಕತ್ತೆ ಹಾಗೆ, ಕತ್ತೆನ ಕುದುರೆ ಹಾಗೆ ಬದಲಾಯಿಸ್ಬೋದಲ್ವಾ? ಬದಲಾಯಿಸ್ಕೋ. ಬಂದ್ಬಿಟ್ಲು ಹೇಳೋಕೆ. ದೇವ್ರೇ, ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿದಾರಲ್ಲ. ಸರಿ, ಸದ್ಯಕ್ಕಂತೂ ಬರಕ್ ಒಪ್ಕೊಂಡಿದಾರಲ್ಲ, ಅಷ್ಟೇ ಸಾಕು. ಮುಂಚೆ ಎಲ್ಲ ನಾನು ಎಲ್ಲಿದ್ದೀನಿ ಅಂತ ನನಗೋಸ್ಕರನೇ ಹುಡ್ಕೊಂಡು ಬರ್ತಾ ಇದ್ರು. ಇವಾಗ ಪಕ್ಕದಲ್ಲೇ ಇದ್ರು ನನ್ನ ನೋಡ್ತಾನೆ ಇಲ್ಲ ಇವರು. ಇದೇನಿದು, ಇವರಿಬ್ರು ಹಾವು ಮುಂಗ್ಸಿ ಥರ ಇದ್ದಾರೆ. ಇಬ್ರು ಏನು ಮಾತಾಡ್ತಾನೆ ಇಲ್ಲ. ಏನೋ ಆಗಿದೆ ಅನ್ಸುತ್ತೆ. ಇಷ್ಟು ಡೀಪಾಗಿ ಪ್ರೀತಿ ಮಾಡೋರ ನಡುವೆ ಚಿಕ್ಕ ಚಿಕ್ಕ ಜಗಳ ಇದ್ದೇ ಇರುತ್ತಲ್ವಾ? ನಾನೇ ಏನಾದರೂ ಮಾಡಬೇಕಷ್ಟೇ. ಏಯ್, ಮೈ ಮೇಲೆ ಬೀಳ್ತಿಯಲ್ಲ, ಸುಮ್ ಕೂತ್ಕೊಳಕ್ಕಾಗಲ್ವಾ? ನಾನೇನ್ ಮಾಡ್ಲಿ? ಕಾರ್ ಹಾಗೆ ಎತ್ತು ಹಾಕಿದ್ರೆ ಏಯ್, ಎದ್ದೇಳು, ಹೇಳು, ಹೇಳು. ಏಯ್ ರಂಗ, ಸರಿಯಾಗಿ ಡ್ರೈವ್ ಮಾಡೋ. ನಾನೇನು ಮಾಡಲಿ ಅಣ್ಣ, ರೋಡ್ ಆಗಿದೆ. ಮುಂಚೆ ಎಲ್ಲ ನನ್ನ ಕೈ ಹಿಡಿಯೋಕ್ಕೆ ಅವಕಾಶ ಯಾವಾಗ ಸಿಗತ್ತೆ ಅಂತ ಕಾಯ್ತಾ ಇದ್ರು. ಇವಾಗ ಮೇಲ್ಗಡೆ ಬಿದ್ರೂ ಎಷ್ಟು ಕೋಪ ಪಡ್ತಿದ್ದಾರೆ ನೋಡು. ಇದೇನಿದು, ಇವರಿಬ್ರು ಇನ್ನೂ ದೂರ ದೂರನೇ ಕೂತಿದಾರಲ್ಲ. ಓ, ಇದು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಇವಾಗ ನೀವ್ಯಾಕೆ ನೆಟ್ಟಿಗೆ ಕೂತ್ಕೊಳ್ಳಿಲ್ಲ? ನಾನೇನ್ ಮಾಡ್ಲಿ, ಕಾರ್ ಸಡನ್ ಆಗಿ ಲೆಫ್ಟಿಗೆ ಹೋದ್ರೆ. ಏಯ್ ರಂಗ, ಏನು ಅಂತ ಓಡಿಸ್ತೀಯೋ? ನಾನೇನ್ ಮಾಡ್ಲಿ ಅಣ್ಣ, ರೋಡ್ ಕೆಟ್ಟಾಗಿದೆ. ರೋಡ್ ಹಾಗೆ ಇರುತ್ತೆ ಕಣೋ, ನೀಟಾಗಿ ಕಣ್ಣು ಬಿಟ್ಕೊಂಡು
ಹುಷಾರಾಗಿ ಗಾಡಿ ಓಡಿಸ್ಬೇಕು. ನನ್ನ ಯಾಕೆ ಬೈತೀರಾ ಅಣ್ಣ? ನೀವಿಬ್ರು ಗಂಡ ಹೆಂಡ್ತಿ ತಾನೆ, ಮೇಲ್ ಬಿದ್ರೆ ಏನಾಗುತ್ತೆ? ಹಾ, ಅದು ನಿಜಾನೇ. ಏಯ್ ಏಯ್ ರಂಗ, ಕಾರ್ ಇನ್ನೊಂದ್ಸಲ ಹಾಗೆ ವಾಲ್ ತೊನ್ಕೋ, ನಿನ್ ಸೊಂಟ ಮುರಿದು ಹಾಕ್ತೀನಿ. ಅಬ್ಬಾ, ಏನಂದ್ರೆ ಏನು? ದಾರಿಲಿ ದೇವಸ್ಥಾನ ಇದೆ, ನಮಸ್ಕಾರ ಮಾಡ್ಕೊಂಡು ಹೋಗಣ್ವಾ? ಅಷ್ಟೇ ಯಾಕೆ, 108 ಪ್ರದಕ್ಷಿಣೆನೂ ಹಾಕೋಣ. ಏನಾಯ್ತು ಇವ್ರಿಬ್ರಿಗೆ ಇವತ್ತು? ಏನೋ ದೊಡ್ಡ ಜಗಳನೇ ಆಗಿದೆ. ಹಾಂ, ಏನಾಯ್ತು? ಏನೋ ಗೊತ್ತಾಗ್ತಿಲ್ಲ ಅಣ್ಣ, ಗಾಡಿ ನಿಂತೋಯ್ತು. ಇಂಜಿನ್ ಹೀಟ್ ಆಗಿರ್ಬೇಕು, ನೋಡ್ತೀನಿ ತಡೀರಿ. ರಂಗ, ಕಾರ್ ಇವತ್ತಾನೆ ಹೊರಗೆ ತೆಗ್ದಿದ್ದು, ಅಷ್ಟು ಬೇಗ ಹೀಟ್ ಆಗೋಯ್ತಾ? ಏನು ಅಣ್ಣ, ಯಾವಾಗಲೂ ಕೂಲ್ ಆಗಿರೋರು ಸಿಟ್ ಮಾಡ್ಕೊಂಡಿಲ್ವಾ? ಓವರಾಗಿ ಮಾತಾಡ್ದೆ ಅಂದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ. ಮೊದ್ಲು ಏನಾಗಿದೆ ನೋಡು. ಹೆಂಡತಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಕರ್ಕೊಂಡು ಹೋಗಲ್ಲ ಅಂತಿದಾರಲ್ಲ ಇವರು. ಏನ್ ಮನುಷ್ಯನೋ ಏನೋ. ಅಯ್ಯಯ್ಯೋ, ಏನು ಒಬ್ರನ್ನೊಬ್ರು ಮಾತಾಡ್ಸ್ತಾನೆ ಇಲ್ವಲ್ಲ? ನೋಡ್ತೀನಿ ಎಷ್ಟೊತ್ತರೆಗೂ ಹೀಗೆ ಇರ್ತಾರೆ. ಇನ್ನು ಎಷ್ಟೊತ್ತು ರಂಗ? ರಂಗ, ಹೇಳಿ ಅಣ್ಣ. ಏನಾಯ್ತು? ಏನು ಗೊತ್ತಾಗ್ತಿಲ್ಲ ಅಣ್ಣ, ಎಲ್ಲ ನೆಟ್ಕಿರೋ ಹಾಗೆ ಇದೆ, ಆದ್ರೆ ಯಾಕೆ ಆಫ್ ಆಯ್ತೋ ನನ್ಗೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ, ಅಮ್ನೋರು ಹೇಳಿದ ದೇವಸ್ಥಾನ ಇಲ್ಲೇ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಮ್ಮೋರೆ, ನೀವು ಹೇಳಿದ ಈ ಗುಡಿ ಬಗ್ಗೆ ತಾನೆ? ನನಗೆ ಈಗ ಅರ್ಥ ಆಯ್ತು ಅಣ್ಣ, ಕಾರ್ ಯಾಕೆ ಆಫ್ ಆಯ್ತು ಅಂತ. ಅಮ್ಮೋರು ಈ ಗುಡಿಗೆ ಬರೋಣ ಅಂದ್ರು, ನೀವು ಬೇಡ ಅಂದ್ರಿ. ದೇವ್ರಿಗೆ ಕೋಪ ಬಂದು ಅವನ್ ಸರಿಯಾಗಿ ಇಲ್ಲೇ ಆಫ್ ಆಗೋ ಥರ ಮಾಡ್ದ. ನೀವು ಒಳಗೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಬನ್ನಿ, ಅಷ್ಟರಲ್ಲಿ ಕಾರ್ ರೆಡಿ ಮಾಡ್ಬಿಡ್ತೀನಿ. ಏಯ್, ಓವರ್ ಆಗಾಡ್ತಾ ಇದ್ಯಾ? ಅಯ್ಯೋ, ಹಾಗನ್ಬೇಡಿ. ಒಂದ್ಸಲ ಬನ್ನಿ, ನಮಸ್ಕಾರ ಮಾಡ್ಕೊಂಡು ಹೋಗೋಣ. ನಾನ್ ಬರಲ್ಲ, ಬೇಕು ಅಂದ್ರೆ ನೀನು ಹೋಗ್ಬಾ. ಮೊಂಡ ಹಠ. ಏನು? ಏನದೆ? ಏನೂ ಇಲ್ಲ. ನೀವು ಹೋಗಿ ಅಮ್ಮೋರೆ. ಏಯ್, ಮೊದಲು ನೀನು ಕಾರ್ ರೆಡಿ ಮಾಡು. ಆಯ್ತಣ್ಣ, ಮಾಡ್ತೀನಿ. ಆಯ್ತು. ನಾನು ಯಾವಾಗ ಹುಟ್ಟಿದ್ನೋ, ನನ್ನ ತಂದೆ ತಾಯಿ ಯಾರು, ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸ್ವಾಮಿ. ಆದರೆ ಇವಾಗ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ.
ನನಗೋಸ್ಕರ ಅಲ್ಲ, ನನ್ನ ಅತ್ತೆ ಮನೆಗೋಸ್ಕರ, ನನ್ನ ಅತ್ತೆ ಸಂಕಟನ ದೂರ ಮಾಡೋದಕ್ಕೆ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಇನ್ನು ಎಷ್ಟು ಜನನ್ ಕೇಳಬೇಕು? ಕೇಳಬೇಕು, ಗೊತ್ತಾಗೋವರೆಗೂ ಕೇಳಬೇಕು. ಆದರೂ ಯಾವಾಗೋ 25 ವರ್ಷದ ಹಿಂದೆ ಹಸುಗೂಸನ್ನ ಬಿಟ್ಟೋಗಿದ್ದಾರೆ. ಈಗ ಹೇಗಿರ್ತಾಳೋ ಗೊತ್ತಿಲ್ಲ.